ನಮಸ್ಕಾರ. ಇವತ್ತಿನ ವಿಡಿಯೋ ಜೆಫ್ರೀಸ್ ಕಂಪನಿಯವರ ಬೈ ಆನ್ ಡಿಪ್ಸ್ ಷೇರುಗಳ ಪಟ್ಟಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮ್ಮ ಮುಂದೆ ಒಂದು ನ್ಯೂಸ್ ಐಟಮ್ ಇಟ್ಟಿದ್ದೇನೆ. ಸ್ಟಾಕ್ಸ್ ಟು ಬೈ HAL, ಕೋಲ್ ಇಂಡಿಯಾ, ಇಂಡಿಗೋ among 14 buy on dips ideas by Jeffries. ಗ್ಲೋಬಲ್ ಬ್ರೋಕರೇಜ್ ಕಂಪನಿ ಜೆಫ್ರೀಸ್ ಒಂದು ಪಬ್ಲಿಷ್ ಮಾಡಿದ್ದಾರೆ ಲಿಸ್ಟ್ ನ 14 ಸ್ಟಾಕ್ಸ್ ಟು ಬೈ ಆನ್ ಡಿಪ್ಸ್ ಇನ್ ದ ಕರೆಂಟ್ ಮಾರ್ಕೆಟ್ ಫಾರ್. ಬಹಳಷ್ಟು ಷೇರುಗಳು ಭಾರತದ ಮಾರುಕಟ್ಟೆಯಲ್ಲಿ ಕಳೆದ 3-4 ತಿಂಗಳ ಲೋಯೆಸ್ಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಜೆಫ್ರೀಸ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಿರೀಕ್ಷೆ ಮಾಡ್ತಾ ಇದ್ದಾರೆ ಈ ಷೇರುಗಳಲ್ಲಿ ಒಂದು ಬೌನ್ಸ್ ಬ್ಯಾಕ್ ಆಗ್ಬೋದು, ಪಿಕಪ್ ಇನ್ ಗವರ್ಮೆಂಟ್ ಸ್ಪೆಂಡಿಂಗ್ ಆರ್ ಕೇಪೆಕ್ಸ್ ಡ್ಯೂರಿಂಗ್ ದ ಸೆಕೆಂಡ್ ಹಾಫ್ ಆಫ್ ಫೈನಾನ್ಷಿಯಲ್ ಇಯರ್ 2024-25. ಅದರಿಂದ ಇವೆಲ್ಲ ರೀಸನಬಲ್ ವ್ಯಾಲ್ಯೂಯೇಷನ್ ಇದೆ. ಮತ್ತೆ ಕೆಲವು ಪೊಟೆನ್ಷಿಯಲ್ ಶಾರ್ಟ್ ಟರ್ಮ್ ಬೌನ್ಸ್ ಬ್ಯಾಕ್ ಕೂಡ ಇದೆ ಮಾರುಕಟ್ಟೆ ರೀಸೆಂಟ್ ಕರೆಕ್ಷನ್ ಆದ್ಮೇಲೆ. ಮೊದಲನೇ ಷೇರು HAL. ಜೆಫ್ರೀಸ್ ಅವರ ನಿರೀಕ್ಷೆ ಈ ಡಿಫೆನ್ಸ್ ಪ್ಲೇಯರ್ ಏನಿದೆ 14% ವರೆಗೂ ಮೇಲಕ್ಕೆ ಹೋಗ್ಬೋದು. ಫೈನಾನ್ಷಿಯಲ್ ಇಯರ್ 24-30 ಡ್ರಿವನ್ ಡ್ಯೂ ಟು ಗವರ್ಮೆಂಟ್ಸ್ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅಂಡ್ 18% CAGR ಇನ್ ಎಕ್ಸ್ಪೋರ್ಟ್ಸ್ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್. ಎರಡನೇ ಕಂಪನಿ ಕೋಲ್ ಇಂಡಿಯಾ. ಜೆಫ್ರೀಸ್ ಅವರ ನಿರೀಕ್ಷೆ ಇಂಡಿಯಾದ ಸ್ಟ್ರಾಂಗ್ ಎಕಾನಮಿಕ್ ಗ್ರೋತ್ ಔಟ್ಲುಕ್ ಮತ್ತೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗೋದ್ರಿಂದಾಗಿ ಕೋಲ್ ಇಂಡಿಯಾ ಬಿಸ್ನೆಸ್ ಮುಂದಿನ ವರ್ಷಗಳಲ್ಲಿ ಮೇಲಕ್ಕೆ ಹೋಗಬಹುದು. ಮೂರನೇದ್ದು ಇಂಟರ್ ಗ್ಲೋಬ್ ಏವಿಯೇಷನ್. ಇಂಡಿಗೋ ಏರ್ಲೈನ್ಸ್ ಡಾಮಿನೇಟ್ ಮಾರ್ಕೆಟ್ ಶೇರ್ ಇದೆ, 60% ಡೊಮೆಸ್ಟಿಕ್ ಏರ್ ಟ್ರಾವೆಲ್. ಮತ್ತೆ ಸ್ಟಾಕ್ ಪರ್ಫಾರ್ಮೆನ್ಸ್ ಸ್ವಲ್ಪ ವೀಕ್ ಆಗಿದೆ ಬಿಕಾಸ್ ಆಫ್ ವೀಕ್ ಕ್ವಾರ್ಟರ್ ರಿಸಲ್ಟ್ಸ್. ಜೆಫ್ರೀಸ್ ಅವರು ನಿರೀಕ್ಷೆ ಏನು ಅಂತಂದ್ರೆ ಇಂಡಿಗೋ ಲಾಂಗ್ ಟರ್ಮ್ ಸ್ಟೋರಿ ಇಂಟ್ಯಾಕ್ಟ್ ಆಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಇಂಡಿಗೋ ಫ್ಲೈಟ್ ಮತ್ತಷ್ಟು ಜಾಸ್ತಿ ಆಗಬಹುದು. ನಾಲ್ಕನೇ ಕಂಪನಿ ಗಾಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ನ್ಯೂ CEO ಬಂದಿದ್ದಾರೆ ಗಾಡ್ರೇಜ್ ಕನ್ಸ್ಯೂಮರ್. ಮತ್ತೆ ಸೆವರಲ್ ಇನಿಷಿಯೇಟಿವ್ ತಗೊಂಡಿದ್ದಾರೆ ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟ್ ರಿವ್ಯಾಂಪ್, ಇನ್ಕ್ರೀಸ್ ಇನ್ ಆಡ್ ಸ್ಪೆಂಡ್, ನ್ಯೂ ಪ್ರಾಡಕ್ಟ್ ಇನೋವೇಷನ್, ಬಿಸ್ನೆಸ್ ಸಿಂಪ್ಲಿಫಿಕೇಶನ್. ಇದರಿಂದಾಗಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಗಾಡ್ರೇಜ್ ಕನ್ಸ್ಯೂಮರ್ದು ಜಾಸ್ತಿ ಆಗುವಂತ ಚಾನ್ಸ್ ಇದೆ. ಐದನೆಯ ಕಂಪನಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. PNB ಕಳೆದ ಕೆಲವು ತಿಂಗಳುಗಳಲ್ಲಿ 20% ವರೆಗೂ ಕರೆಕ್ಷನ್ ಅನ್ನು ಕಂಡಿದೆ ಲೈಕ್ ಅದರ್ PSU ಬ್ಯಾಂಕಿಂಗ್ ಸ್ಟಾಕ್ಸ್. ಅದರಿಂದಾಗಿ ಇದು ಲೋಯೆಸ್ಟ್ ಪ್ರೈಸ್ ಟು ಬುಕ್ ರೇಷಿಯೋ ಇದೆ 1. ಅದರಿಂದಾಗಿ ಮೇಲಕ್ಕೆ ಹೋಗೋ ಚಾನ್ಸ್ ಇದೆ. ಆರನೆಯ ಕಂಪನಿ IDFC ಫಸ್ಟ್ ಬ್ಯಾಂಕ್. ಜೆಫ್ರೀಸ್ ಅವರ ನಿರೀಕ್ಷೆ ಒಂದು 22% CAGR ಲೋನ್ ನಲ್ಲಿ ಇಂಪ್ರೂವ್ಮೆಂಟ್ ಇದೆ ಮತ್ತು ಅಸೆಟ್ಸ್ ROA 0.6% 2024-25 ಮತ್ತು 1.3% ವರೆಗೂ ಮೇಲಕ್ಕೆ ಹೋಗೋದು 2026-27. ಅದರಿಂದಾಗಿ IDFC ಫಸ್ಟ್ ಬ್ಯಾಂಕಿನ ಷೇರುಗಳ ವ್ಯಾಲ್ಯೂಯೇಷನ್ ಫೇರ್ಲಿ ಅಟ್ರಾಕ್ಟಿವ್ ಕಾಣ್ತಾ ಇದೆ. ಈ ಷೇರುಗಳು ಅಲ್ಲದೆ ಇನ್ನೊಂದಷ್ಟು ಷೇರುಗಳನ್ನು ಜೆಫ್ರೀಸ್ ಅವರು ತಮ್ಮ ವರದಿಯಲ್ಲಿ ಮಂಡನೆ ಮಾಡಿದ್ದಾರೆ ಬೈ ಆನ್ ಡಿಪ್ಸ್ ಅಂತ ಹೇಳಿ. ಉದಾಹರಣೆಗೆ ಮ್ಯಾಕ್ರೋಟೆಕ್ ಡೆವಲಪರ್ಸ್, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಸ್ ಕಂಪನಿ, GMR ಏರ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್, ಡಾಬರ್ ಇಂಡಿಯಾ, ಸುಪ್ರೀಂ ಇಂಡಸ್ಟ್ರೀಸ್, KA ಇಂಡಸ್ಟ್ರೀಸ್, ಮಹಾನಗರ್ ಗ್ಯಾಸ್ ಲಿಮಿಟೆಡ್ ಅಂಡ್ ಹೊನಾಸಾ ಕನ್ಸ್ಯೂಮರ್. ಈಗ ಒಂದು ಅನೌನ್ಸ್ಮೆಂಟ್. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಡಾಕ್ಟರ್ ಭರತ್ ಚಂದ್ರ ಅವರಿಂದ ಎಲ್ಲಾ ಚಾನೆಲ್ ಮೆಂಬರ್ಸಿಗೆ 19ನೇ ತಾರೀಕು ನವೆಂಬರ್ ಮಂಗಳವಾರ ರಾತ್ರಿ 9:15 ಲೈವ್ ಕ್ವಶನ್ ಆನ್ಸರ್ ಸೆಷನ್ ಇದೆ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಟೈಪ್ ಮಾಡಿ, ಯಾಕಂದ್ರೆ ವಿಷಯವನ್ನು ನಾವು ಫೈನಾನ್ಸ್ ಮಿನಿಸ್ಟ್ರಿಗೆ ತಿಳಿಸಬೇಕಾಗುತ್ತೆ. ಉದಾಹರಣೆಗೆ ಸರ್ಕಾರದವರು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ನ ಇನ್ಕ್ರೀಸ್ ಮಾಡೋದನ್ನ ಕಮ್ಮಿ ಮಾಡಬೇಕು ಮುಂದಿನ ದಿನಗಳಲ್ಲಿ. ಮತ್ತೆ ಆ ಪರ್ಟಿಕ್ಯುಲರ್ ಟ್ಯಾಕ್ಸ್ಗೆ ಒಂದಷ್ಟು ರೆವಿನ್ಯೂ ಶಾರ್ಟ್ ಫಾಲ್ ಆದ್ರೆ ಅದನ್ನ ಬೇರೆ ಕಡೆಯಿಂದ ಪಡೆಯುವಂತ ಪ್ರಯತ್ನವನ್ನು ಮಾಡಬೇಕು. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.